ವೀಕ್ಷಕರೇ, ನಾವೆಲ್ಲರೂ ಕೂಡ ನೋಡ್ತಾ ಇರ್ತೀವಿ, ಪ್ರತಿಯೊಬ್ಬರು ಹುಟ್ಟಿದ ದಿನಾಂಕದ ಮೇಲೆ ಅವರ ಲಕ್ ಅನ್ಲಕ್ ಕೂಡ ಇರುತ್ತೆ. ಹಾಗೆ ಈ 15ನೇ ದಿನಾಂಕದಲ್ಲಿ ಹುಟ್ಟಿದಂಥ ಗಂಡು ಮಕ್ಕಳಾಗಿರ್ಬೋದು, ಹಾಗೆ ಹೆಣ್ಮಕ್ಳಾಗಿರ್ಬೋದು, ಯಾವ ರೀತಿಯಾಗಿ ಲಕ್ ತಂದು ಕೊಡುತ್ತೆ, ಯಾರಿಗೆ ಅನ್ಲಕ್ ತಂದು ಕೊಡುತ್ತೆ, ಹಾಗೆ ಈ 15ನೇ ನಂಬರ್ ನಮ್ಮ ಒಂದು ಮೊಬೈಲ್ ನಂಬರ್ ಆಗಿರ್ಬೋದು ಅಥವಾ ನಮ್ಮ ಒಂದು ಗಾಡಿ ನಂಬರ್ ಆಗಿರ್ಬೋದು, ಈ ರೀತಿಯಾಗಿ 15 ಅನ್ನುವಂಥ ಒಂದು ಸಂಖ್ಯೆ ಬಂದರೆ ಯಾವ ರೀತಿಯಾಗಿ ಅದೃಷ್ಟವನ್ನು ತಂದು ಕೊಡುತ್ತೆ ಅನ್ನುವಂಥದ್ರ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಮಾತನಾಡೋದಕ್ಕೆ ಹಾಗೆ ನಿಮಗೆ ಮಾಹಿತಿಯನ್ನ ತಿಳಿಸಿಕೊಡೋದಕ್ಕೆ ನಮ್ಮ ಜೊತೆಗೆ ಇದ್ದಾರೆ ಲೇಡಿ ಸೂಪರ್ ಸ್ಟಾರ್ ಹಾಗೆ ಕ್ರಿಸ್ಟಲ್ ನ್ಯೂಮರಾಲಜಿಸ್ಟ್ ಹಾಗೆ ಖ್ಯಾತ ಜ್ಯೋತಿಷಿ ಮೀತಾ ಅವರು. ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ, ಹಾಗೆ ಈ ವಿಷಯದ ಬಗ್ಗೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್, ನಾವು ನೋಡ್ತಾ ಇದ್ದೀವಿ ಅಂದರೆ ಈ 15ನೇ ತಾರೀಕು, ಮೊದಲನೇದಾಗಿ 15ನೇ ತಾರೀಕು ಬಗ್ಗೆ ತಿಳಿಸ್ಕೊಡಿ, ಆಮೇಲೆ ಯಾರಿಗೆ ಲಕ್ ಯಾರಿಗೆ ಅನ್ಲಕ್ ಅನ್ನುವಂಥದ್ದನ್ನ ನೋಡೋಣ. ನೋಡಿ, 15ನೇ ತಾರೀಕು ಅಂತಂದರೆ 1 ಮತ್ತು 5, ಒಂದು ಅಂತ ಅಂದರೆ ಸೂರ್ಯ, ಅದೇ ರೀತಿ 5 ಅಂತ ಅಂದರೆ ಬುಧ. ಈ 1, 5 ಸೇರಿದಾಗ 6 ಆಗುತ್ತೆ. ಬಟ್ 15ನೇ ತಾರೀಕು ಅಂತ ಅಂದ್ರೇ ತುಂಬ ಪಾಸಿಟಿವ್ ಆಗುವಂಥ ಒಂದು ಡೇಟ್ ಆಗಿರುತ್ತೆ. ಅಂದರೆ 6 ಅಂತ ಅಂದರೆ ಎಲ್ಲರಿಗೂ ಗೊತ್ತು, ತುಂಬ ಒಳ್ಳೆ ನಂಬರ್ ಅಂತ. ಅದರಲ್ಲೂ ಈ 15 ಅನ್ನೋದು ಸಿಕ್ಕಾಪಟ್ಟೆ ಪಾಸಿಟಿವ್ ಡೇಟು. ಯಾಕಂದರೆ ತುಂಬ ನೋಡಿ, ರಾಜಕಾರಣಿ ಆಗಿರ್ಬೋದು ಅಥವಾ ಫಿಲಮ್ ಇಂಡಸ್ಟ್ರಿಯಲ್ಲಿ ಆಗಿರ್ಬೋದು, ಕ್ರಿಕೆಟ್ ಪ್ಲೇಯರ್ಸ್ ಆಗಿರ್ಬೋದು, ತುಂಬ ಜನ 15ನೇ ತಾರೀಕಲ್ಲಿ ಹುಟ್ಟಿರೋರು ಒಂದು ಸಾಧನೆಯನ್ನು ಮಾಡಿರ್ತಾರೆ. 15 ಅನ್ನೋದಕ್ಕೆ ಅಷ್ಟೊಂದು ಪಾಸಿಟಿವ್ ಇರುತ್ತೆ. ಜೊತೆಗೆ ಈ 15 ಅಂತ ಬಂದಾಗ ನೀವು ಹೇಳಿದ್ರಿ ಹೆಣ್ಮಕ್ಳು ಅಥವಾ ಗಂಡು ಮಕ್ಕಳು ಹುಟ್ಟಿದ್ರೆ ಹೇಗಿರುತ್ತೆ ಅಂತ. ಹಾಗಾಗಿ ಮೇಡಮ್, ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸ್ಕೊಂಡ್ಬಿಡೋಣ. ನಮಸ್ತೆ, ಅನಸೂಯ ಅವ್ರು ಕಾಲ್ ಮಾಡಿದ್ದಾರೆ. ನಮಸ್ತೆ ಅನಸೂಯ ಅವರೇ. ಮೇಡಮ್, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಗದಗಿಂದ. ಗದಗಿಂದ. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗನ ಬಗ್ಗೆ ಕೇಳ್ಬೇಕಾಯ್ತ್ರಿ. ಸರಿ, ಮಗನ್ ಡೇಟ್ ಆಫ್ ಬರ್ತ್ ತಿಳಿಸಿಮ್ಮ. 8/1/2017. 8/1/2017. ಶನಿವಾರ 12:40 ರಾತ್ರಿ. 12:40 ರಾತ್ರಿ ಅಲ್ವಾ? ಹ್ಞೂನ್ರಿ. ಏನ್ ಪ್ರಶ್ನೆ ಕೇಳ್ಬೇಕಿತ್ತಮ್ಮ? ಅವ್ನು ಎಜುಕೇಶನ್ ಬಗ್ಗೆ ಕೇಳ್ಬೇಕಾಯ್ತು. ಎಜುಕೇಶನ್ ಬಗ್ಗೆ. ಸರಿ, ಮೀತಾ ಮೇಡಮ್ ಇದ್ದಾರೆ, ಮಾತಾಡಿ. ಮೇಡಮ್ ನಮಸ್ತೆ. ನಮಸ್ಕಾರ ಮೇಡಮ್. ಮೇಡಮ್, ಮೇಷರಾಶಿ ಭರಣಿ ನಕ್ಷತ್ರ ಬರುತ್ತೆ ನಿಮ್ಮ ಮಗಂದು. ಹ್ಞೂನ್ರಿ. ಎಜುಕೇಷನ್ ಅಂತ ಅಂದರೆ ಈಗ ನಡೀತಾ ಇರೋ ಟೈಮಿಗೆ ಅವ್ರಿಗೆ ಎಜುಕೇಷನ್ ಸ್ವಲ್ಪ ಎಜುಕೇಷನ್ಗೇನು ತೊಂದರೆ ಇಲ್ಲ, ಚೆನ್ನಾಗಿದೆ. ಸ್ವಲ್ಪ ಡಲ್ ಇದ್ದಾರೆ ಈಗ ಪ್ರೆಸೆಂಟ್. ಈ ಒಂದು ಟೈಮಲ್ಲಿ ಸ್ವಲ್ಪ ಓದೋದು ಕಮ್ಮಿ ಇರುತ್ತೆ. ಯಾಕಪ್ಪ ಅಂತಂದರೆ ಅವ್ರಿಗೆ ನಡೀತಾ ಇರೋ ಟೈಮ್ ಅಂತಂದರೆ ಇವಾಗ ಗುರು ಅವ್ರಿಗೆ ಒಳ್ಳೆ ಜಾಗದಲ್ಲಿಲ್ಲ. ಹಾಗಾಗಿ ಅವರ ಒಂದು ರಾಶಿ ಬಂದು ಮೇಷರಾಶಿ ಆಗಿರುತ್ತೆ. ರಾಶಿಗೆ ನೋಡಿ, ಅವ್ರಿಗೆ ಈ ಎಜುಕೇಷನ್ ಅಂತ ಬಂದಾಗ ಸ್ವಲ್ಪ ಹಠ ಮಾಡೋದು ಮತ್ತು ಆಟಗಳು ಜಾಸ್ತಿ ಆಡ್ತಕ್ಕಂಥದ್ದು, ಈ ಥರದ್ದೆಲ್ಲ ಮಾಡ್ತಿರ್ತಾರೆ. ಓದ್ತೀನಿ ಅಂತಾರೆ, ಸ್ವಲ್ಪ ಓದೋದ್ರಲ್ಲಿ ಕಮ್ಮಿ ಆಗಿರುತ್ತೆ. ಏನಿಲ್ಲ, ಒಂದು ಸಿಂಪಲ್ ರೆಮಿಡಿ ಕೊಡ್ತೀನಿ ನಿಮಗೆ. ನೋಡಿ, ಪ್ರತಿದಿನ ನೀವು ನಿಮ್ಮ ಮಗನ ಕೈಲಿ ನಿಮ್ಮ ಮಗನಿಗೆ ಒಂಚೂರು ಹಸಿರು ಅಂದರೆ ಹೆಸರು ಕಾಳು ಅಥವಾ ಹೆಸರು ಕಾಳು ಪಲ್ಯ ಅಥವಾ ಹೆಸರು ಕಾಳಿಂದ ಏನೇ ಮಾಡ್ತಕ್ಕಂಥದ್ದು ಒಂದು ಸ್ಪೂನ್ ಆದರೂ ದಿನಕ್ಕೆ ಒಂದು ಸತಿ ನೀವು ಕೊಡಬೇಕಾಗತ್ತೆ. ಜೊತೆಗೆ ನಮ್ಮಲ್ಲಿ ಒಂದು ಎಜುಕೇಷನ್ಗೆ ಅಂತಲೇ ಸಿಗ್ತಕ್ಕಂಥ ಒಂದು ಬ್ರೇಸ್ಲೆಟ್ ಸಿಕ್ಕತ್ತೆ, ಸ್ಟೋನ್ ಸಿಕ್ಕುತ್ತೆ, ಅದನ್ನು ಯೂಸ್ ಮಾಡಿ. ಖಂಡಿತ ನೆನಪಿನ ಶಕ್ತಿ ತುಂಬ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಮಾಡ್ತಾನಲ್ರಿ ಎಜುಕೇಶನ್? ಮಾಡ್ತಾರೆ. ಅದು ಇಷ್ಟನ್ನು ಯೂಸ್ ಮಾಡಿ. ದಿನ ಒಂದೊಂದು ಎಲೆ ತುಳಸಿ ದಳವನ್ನು ಕೊಡಿ ಅವ್ರಿಗೆ ತಿನ್ನೋದಿಕ್ಕೆ. ತುಂಬ ಮೆಮೊರಿ ಪವರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಒಳ್ಳೇದಾಗಲಿ. ಓಕೆ, ಧನ್ಯವಾದಗಳು ಅನಸೂಯ ಅವರೇ ಕರೆಯನ್ನ ಮಾಡಿದ್ದಕ್ಕೆ. ಮೇಡಮ್, ಇನ್ನೊಬ್ರು ಕಾಲರ್ ಇದ್ದಾರೆ, ಮಾತಾಡ್ಸ್ಕೊಂಡ್ಬಿಡೋಣ. ಅನುಪಮ ಅವರೇ ನಮಸ್ತೆ. ನಮಸ್ತೆ ಮ್ಯಾಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಹಳ್ಳಿಯಿಂದ, ಬೆಂಗಳೂರು. ಸರಿ, ಯಾರ ಬಗ್ಗೆ ಕೇಳಬೇಕಿತ್ತು? ಮಗನ್ ಬಗ್ಗೆ ಕೇಳಬೇಕಿತ್ತು. ಮಗನ್ ಡೇಟ್ ಆಫ್ ಬರ್ತ್ ತಿಳಿಸ್ತೀರಾ? 15/8/2011. 15/8/2011. ಸೋಮವಾರ ಬೆಳಗ್ಗೆ 9 ಗಂಟೆ. ಸೋಮವಾರ ಬೆಳಗ್ಗೆ 9 ಗಂಟೆ. ಏನ್ ಪ್ರಶ್ನೆ ಕೇಳಬೇಕಿತ್ತು? ಅದೇ ಅವನ ಎಜುಕೇಶನ್ ಮತ್ತೆ ಫ್ಯೂಚರ್ ಲೈಫ್ ಬಗ್ಗೆ ಕೇಳಬೇಕಿತ್ತು. ಇವಾಗ ಅವನು 10th ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಿದ್ದಾನೆ. ಸರಿ, ಮೀತಾ ಮೇಡಮ್ ಇದ್ದಾರೆ, ಮಾತಾಡಿ. ಮೇಡಮ್ ನಮಸ್ತೆ. ನಮಸ್ತೆ ಮ್ಯಾಮ್. ಕುಂಭರಾಶಿ ಶತಭಿಷ ನಕ್ಷತ್ರ ಬರುತ್ತೆ. ಹೌದು. ಸೊ ಇವಾಗ ತುಂಬ ಒಳ್ಳೆ ಟೈಮ್ ನಡೀತಾ ಇದೆ. ನಿಮ್ಮ ಮಗನಿಗೆ ಗುರುದಶೆ ನಡೀತಾ ಇದೆ. ಆದರೆ ಎಲ್ಲೋ ಒಂದು ಕಡೆ ನೋಡಿ, ಅವರ ಎಜುಕೇಷನ್ ಅಂತ ಬಂದಾಗ
ಪರವಾಗಿಲ್ಲ ಅಂತ ಹೇಳ್ಬೋದು. ತುಂಬ ಹೈಯೆಸ್ಟಾಗಿ ಏನು ಮಾರ್ಕ್ಸ್ ತೊಗೊಳಕ್ಕಾಗೋದಿಲ್ಲ, ಯಾಕಂದರೆ ಇವಾಗ ನಡೀತಾ ಇರೋ ಟೈಮ್ ಕೂಡ ಅವ್ರಿಗೆ ಹಾಗೇ ಇದೆ. ಹಾಗಾಗಿ ಸೊ ಅವ್ರಿಗೆ ಎಜುಕೇಷನ್ ತುಂಬ ಇಂಪ್ರೂವ್ಮೆಂಟ್ ಆಗಬೇಕು ಅಂತ ಅಂದರೆ ಅದಕ್ಕೆ ಕೆಲವೊಂದು ಸ್ಟೋನ್ಸು, ಕೆಲವೊಂದು ಬ್ರೇಸ್ಲೆಟ್ ಸಿಕ್ಕುತ್ತೆ, ಎಜುಕೇಷನ್ಗೆ ಅಂತಲೇ ಸಿಕ್ಕುತ್ತೆ. ಮತ್ತು ಅವ್ರಿಗೆ ಎಲ್ಲೋ ಒಂದು ಕಡೆ ಈ ಕಡಲೆಬೇಳೆ ಅಥವಾ ಕಡಲೆಕಾಳಿಂದ ಏನಾದರೂ ಒಂದು ಪದಾರ್ಥವನ್ನು ಮಾಡಿ ದಿನ ಕೊಡಿ. ಕಡಲೆಬೇಳೆ, ಕಡಲೆ ಹಿಟ್ಟು, ಕಡಲೆಕಾಳು ಈ ಥರದ್ದೊಂದು ಪದಾರ್ಥವನ್ನು ಕೊಡಿ. ಮತ್ತು ಗುರುವಾರ ಕಡಲೆಕಾಳನ್ನು ದಾನ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ನಿಮಗೆ. ಅಂದರೆ ಎಜುಕೇಷನ್ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ. ಜೊತೆಗೆ ಅವರ ಲೈಫ್ ಅಂತ ಬಂದಾಗ ಇವ್ರಿಗೆ ನಿಮ್ಮನೇಲಿ ಯಾರಾದರೂ ಗೌರ್ಮೆಂಟ್ ಜಾಬ್ ಅವ್ರು ಇದ್ದಾರಾ ನಿಮ್ಮ ಕುಟುಂಬ? ಯಾರು ಇಲ್ಲ ಮ್ಯಾಮ್. ಇವ್ರಿಗೆ ಗೌರ್ಮೆಂಟ್ ಜಾಬ್ ಸಿಕ್ಕುವಂಥ ಯೋಗ ಇರುತ್ತೆ. ಹಾಗಾಗಿ ಗೌರ್ಮೆಂಟ್ ಜಾಬ್ಗೆ ಟ್ರೈ ಮಾಡಿದ್ರೆ ತುಂಬ ಮುಂದಕ್ಕೆ ಅನುಕೂಲ ಆಗುತ್ತೆ, ಲೈಫು ಚೆನ್ನಾಗಿರುತ್ತೆ. ಓಕೆ, ಧನ್ಯವಾದಗಳು ಅನುಪಮ ಅವರೇ ಕರೆಯನ್ನ ಮಾಡಿದ್ದಕ್ಕಾಗಿ. ಇದೀಗ ದಿನೇಶ್ ಕುಮಾರ್ ಅಂತ ಮತ್ತೊಬ್ರು ಕಾಲರ್ ಇದ್ದಾರೆ. ನಮಸ್ತೆ ದಿನೇಶ್ ಅವರೇ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು. ಸರಿ, ನಿಮ್ಮ ಮಗನ ಹುಟ್ಟಿದ ದಿನಾಂಕ ತಿಳಿಸಿ. 5/11/2013 ಸಂಜೆ 5/11/2013 ಅಲ್ವಾ? ಹೌದೌದು. ಹುಟ್ಟಿದ ಸಮಯ 4:02 ಸಂಜೆ 4:02. ಹೌದೌದು. ಸರಿ, ಏನ್ ಪ್ರಶ್ನೆ ಕೇಳಬೇಕಿತ್ತು? ಒಂದು ವಿದ್ಯಾಭ್ಯಾಸದ ಬಗ್ಗೆ ಹೇಗಿದೆ, ಮುಂದೆ ಏನ್ ಆಗ್ತಾ ಫ್ಯೂಚರ್ ಹೇಗಿರುತ್ತೆ ಅಂತ. ಸರಿ, ಮೀತಾ ಮೇಡಮ್ ಇದ್ದಾರೆ, ಮಾತಾಡಿ ದಿನೇಶ್ ಅವರು. ಸರ್ ನಮಸ್ತೆ ಸರ್. ನಮಸ್ತೆ ಮೇಡಮ್. ಅದೇ ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು. ವೃಶ್ಚಿಕ ರಾಶಿ ಅನುರಾಧ ನಕ್ಷತ್ರ ಬರುತ್ತೆ ನಿಮ್ಮ ಮಗನಿಗೆ. ಅವರಿಗೆ ಇವಾಗ ನಡೀತಾ ಇರೋ ಟೈಮ್ ಬಂದು ಬುಧದಶೆ ನಡೀತಾ ಇದೆ. ಎಜುಕೇಷನ್ ಅಂತ ಬಂದಾಗ ಇವ್ರಿಗೆ ಖಂಡಿತವಾಗ್ಲೂ ಇವ್ರಿಗೆ ಗೌರ್ಮೆಂಟ್ ಜಾಬ್ ಆಗಿರ್ಬೋದು ಅಥವಾ ರಾಜಕೀಯದ ಒಂದು ಯಾವುದಾದ್ರೂ ಒಂದು ಲಿಂಕ್ ಇದ್ದರೆ ಇವರು ರಾಜಕೀಯ ಕೂಡ ಹೋಗ್ತಾರೆ ಅಂತ ಹೇಳುತ್ತೆ. ಯಾಕಂದರೆ ಜಾತಕ ತುಂಬ ಚೆನ್ನಾಗಿದೆ. ಗ್ರಹಗಳಂತೂ ತುಂಬ, ಸೂರ್ಯ, ಬುಧ, ರಾಹು, ಶನಿ ಎಲ್ಲ ತುಂಬ ಬಲವಾಗಿದ್ದಾರೆ. ಆದರೆ ಯಾವತ್ತಾದರೂ ಒಂದು ದಿನ ಇವರ ಲೈಫಲ್ಲಿ ಕೋರ್ಟು, ಕೇಸು, ಕಂಪ್ಲೇಂಟು ಅನ್ನೋದನ್ನು ಎದುರಿಸ್ಬೇಕಾಗತ್ತೆ. ಅದು ಬಿಟ್ಟರೆ ಫೀಲ್ಡ್ ಮಾತ್ರ ತುಂಬ, ಇವಾಗ ಗೌರ್ಮೆಂಟ್ ಒಂದು ಆಫೀಸರ್ ಆಗುವಂಥ ಒಂದು ಜಾತಕ ಸರ್ ಇದು. ಥ್ಯಾಂಕ್ ಯು. ಓಕೆ, ಧನ್ಯವಾದಗಳು ದಿನೇಶ್ ಕುಮಾರ್ ಅವರೇ. ಇದೀಗ ನೆಕ್ಸ್ಟ್ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ಸಾವಿತ್ರಮ್ಮ ಅವರೇ ನಮಸ್ತೆ. ಹಲೋ. ಸರಿ, ಕರೆ ಕಟ್ಟಾಗಿದೆ. ಮೇಡಮ್, ನೀವು ಹೇಳ್ತಾ ಇದ್ರಿ ಈ 15ನೇ ತಾರೀಕು ಅದರ ವಿಶೇಷತೆಗಳ ಬಗ್ಗೆ ತಿಳಿಸ್ತಾ ಇದ್ರೆ ಅದನ್ನ ಮುಂದುವರಿಸಿ ಮೇಡಮ್. ನೋಡಿ, 15ನೇ ತಾರೀಕು, ಯಾಕಂದರೆ ಗಂಡು ಮಕ್ಕಳು ಹುಟ್ಟಿದ್ರೆ 15ನೇ ತಾರೀಕಲ್ಲಿ ಅವರು ಝೀರೋ ಬ್ಯಾಲೆನ್ಸಲ್ಲಾದರೂ ಹುಟ್ಟಿದ್ರು ಸರಿ, ಹೇಗಾದರೂ ಇದ್ರೂ ಸರಿ, ಆದರೆ ತುಂಬ ಸಾಧನೆಯನ್ನು ಮಾಡ್ತಾರೆ. ಬುಧ ಅಂತ ಅಂದ್ರೇ ಬುದ್ಧಿವಂತಿಕೆ ಒಂದು ಗ್ರಹ ಆಗಿರುತ್ತೆ. ಒಂದು ಅಂದರೆ ಸೂರ್ಯ, ಅಂದರೆ ಪಟ್ಟು ಬಿಡದೇ ಇರೋ ಅಂಥ ಒಂದು ಛಲಗಾರರಾಗ್ತಾರೆ. 15ನೇ ತಾರೀಕಲ್ಲಿ ಹುಟ್ಟಿರೋರು ಡಿ.ಕೆ. ಶಿವಕುಮಾರ್ ಅವರು ಕೂಡ 15ನೇ ತಾರೀಕಲ್ಲೇ ಹುಟ್ಟಿರ್ತಾರೆ. ಅದೇ ರೀತಿ ಅಬ್ದುಲ್ ಕಲಾಂ ಅವರು ಕೂಡ 15ನೇ ತಾರೀಕು. ಮತ್ತು ವಿಶ್ವೇಶ್ವರಯ್ಯ ಅವರ ಒಂದು ಬ್ರೈನು, ತಲೆ ಅವ್ರದ್ದು ಎಲ್ಲರಿಗೂ ಒಂದು ಮಾದರಿಯಾಗಿರೋಂಥವ್ರು, ಅವರು ಕೂಡ 15ನೇ ತಾರೀಕೆ ಹುಟ್ಟಿರ್ತಾರೆ. ಯಾಕಂದರೆ ಇವರೆಲ್ಲ ಸಾಧನೆಯನ್ನು ಮಾಡಿರೋ ಅಂಥವ್ರು ಇವರು. ಯಾಕಂದರೆ ಇವರನ್ನು ಮೀರ್ಸೋಕ್ಕೆ ಯಾರ ಕೈಲೂ ಆಗೋದಿಲ್ಲ. ವಿಶ್ವೇಶ್ವರಯ್ಯ ಅಂದರೆ ಸಾಮಾನ್ಯ ಅಲ್ಲ. ಒಂದು ದೊಡ್ಡ ಒಂದು ಡ್ಯಾಮನ್ನು ಅವರು ಆ ಒಂದು ಕಾಲದಲ್ಲೇ ಕಟ್ಟಿರೋ ಅಂಥವ್ರು. ಅವರ ಒಂದು ಮೆಮೊರಿ ಪವರ್ ಹಾಗಿರುತ್ತೆ. ಸೊ ಹಾಗಾಗಿ 15ನೇ ತಾರೀಕಲ್ಲಿ ಹುಟ್ಟಿರೋ ಅಂಥ ಗಂಡು ಮಕ್ಕಳಿಗೆ ಪವರ್ ಜಾಸ್ತಿ. ಪವರ್ ಅಂತ ಅಂದರೆ ತುಂಬ ಅವರು ಎಂಥ ಕೆಲಸ ಮಾಡಿದ್ರು ಅದರಲ್ಲಿ ಸಾಧನೆ ಮಾಡಿಬಿಡ್ತಾರೆ. ಸಾಧನೆ ಅನ್ನೋದಕ್ಕಿಂತ ಬಿಸ್ನೆಸ್ ಲೈನ್ಗೆ ಹೋದರೂ ಕೂಡ ತುಂಬ ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗ್ತಕ್ಕಂಥದ್ದು. ಅಥವಾ ರಾಜಕೀಯಕ್ಕೆ ಬಂದರೆ ಅದರಲ್ಲೂ ಕೂಡ ಎಲ್ಲೋ ಒಂದು ಕಡೆ ಅವರು ಛಾಪನ್ನು ಮೂಡಿಸ್ತಾರೆ. ಅದೇ ರೀತಿ ಫಿಲಮ್ ಇಂಡಸ್ಟ್ರಿ ಅಂತ ಹೋದಾಗ ಅಲ್ಲೂ ಕೂಡ ಸಿಕ್ಕಾಪಟ್ಟೆ ಫಿಲಮ್ ಇಂಡಸ್ಟ್ರಿಯಲ್ಲೂ ಯಾವುದಾದ್ರೂ ಒಂದು, ಇವಾಗ ತೆರೆ ಮುಂದೆ ಇರ್ಬೋದು ಅಥವಾ ತೆರೆ ಹಿಂದೆ ಇರ್ಬೋದು, ಅಲ್ಲಿ ಅವರು ಯಾವುದಾದ್ರೂ ಒಂದು ಸಾಧನೆಯನ್ನು ಮಾಡಿರ್ತಾರೆ ಅಂತ ಹೇಳುತ್ತೆ. ಹಾಗಾಗಿ 15ನೇ ತಾರೀಕು ಅಂತ ಬಂದಾಗ ನೋಡಿ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಿರೋದು ಕೂಡ 15ನೇ ತಾರೀಕೆ ಆಗಿರುತ್ತೆ. ಓಕೆ ಮೇಡಮ್, ಇದ್ರ ಬಗ್ಗೆ ಮಾತಾಡೋಣ. ಒಬ್ಬರು ಕಾಲರ್ ರೆಡಿ ಇದ್ದಾರೆ. ನಮಸ್ತೆ. ಹಲೋ ಹಲೋ, ಕೇಳಿಸ್ತಿದ್ಯಾ? ನಮಸ್ಕಾರ ಮೇಡಮ್. ನಮಸ್ತೆ ಮಾ, ನಿಮ್ಮ ಹೆಸರು? ರೇಣುಕಾ ಅಂತ. ರೇಣುಕಾ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಬೆಂಗಳೂರಿಂದ. ಸರಿ, ಯಾರ ಬಗ್ಗೆ ಪ್ರಶ್ನೆ ಕೇಳಬೇಕಿತ್ತು? ನಮ್ಮ ಮಗಳ ಬಗ್ಗೆ ಕೇಳ್ಬೇಕಾಯ್ತು. ಮಗಳ ಹುಟ್ಟಿದ ದಿನಾಂಕ ತಿಳಿಸಿಮ್ಮ. 5/9/2007. 5/9/2007. ಮಧ್ಯಾಹ್ನ 4:20. ಸಂಜೆ 4:20. ಹಾಂ ಮ್ಯಾಮ್. ಸರಿ, ಏನು ಪ್ರಶ್ನೆ ಕೇಳಬೇಕಿತ್ತು? ಇವಾಗ ನೀಟ್ ಎಕ್ಸಾಮ್ ಬರೀತಾರೆ ನಮ್ಮ ಮಗಳು. 2026 ಮೆಡಿಕಲ್ ಗೌರ್ಮೆಂಟ್ ಸೀಟ್ ಸಿಗುತ್ತೆ ಅಂತ ಕೇಳ್ಬೇಕಾಯ್ತು. ಮುಂದೆ ಅವ್ರ ಜೀವನ ಬಗ್ಗೆ ಕೇಳ್ಬೇಕಾಗಿತ್ತು. ಸರಿ ಮಾ, ಮೀತಾ ಮೇಡಮ್ ಇದ್ದಾರೆ, ಮಾತಾಡಿ. ಮೇಡಮ್ ನಮಸ್ತೆ.
ನಮಸ್ಕಾರ ಮೇಡಮ್, ಪ್ರೋಗ್ರಾಮ್ ಚೆನ್ನಾಗಿ ನಡೆಸ್ಕೊಡ್ತೀರಿ ಮತ್ತೆ ಯೂಟ್ಯೂಬ್ ಎಲ್ಲ ನೋಡ್ತೇವೆ ಮೇಡಮ್ ನಿಮ್ ಪ್ರೋಗ್ರಾಮ್. ಮತ್ತೆ ದೇವಸ್ಥಾನಕ್ಕೆ ಹೋಗಿದ್ರಲ್ಲ ಅದು ಗಿಡ ಎಲ್ಲ ತೋರಿಸ್ತಾರಲ್ಲ ಮೇಡಮ್, ಹೌದು ಹೌದು ರಾಶಿ ನಕ್ಷತ್ರದ ಹೌದು ಎಲ್ಲ ನೋಡಿದ್ದೇನೆ ಮೇಡಮ್, ಅದನ್ನೆಲ್ಲ ನೋಡಿದ್ದೇನೆ ನಿಮ್. ಚೆನ್ನಾಗಿ ಬರ್ತಿದ್ಯಾ? ಫಾಲೋ ಮಾಡಿ ಮೇಡಮ್ ಫಾಲೋ ಮಾಡಿ ಮಾಡ್ತೀನಿ ಮೇಡಮ್, ಹಿಂಗ ಮಾಡ್ತಾರೆ ಜನರಿಗೆ ಒಳ್ಳೇದಾಗುತ್ತೆ ಮೇಡಮ್ ನಿಮ್ಗೆ. ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ಮಿಥುನ ರಾಶಿ ಮೃಗಶಿರ ನಕ್ಷತ್ರ ಬರುತ್ತೆ ನಿಮ್ಮ ಮಗಳದ್ದು. ಹ್ಞೂ ಮೇಡಮ್. ಸೊ ನಿಮ್ಮ ಪ್ರಶ್ನೆ ಬಂದು ಅವ್ರು ಇವಾಗ ನೀಟ್ ಎಕ್ಸಾಮ್ ಬರೆದಿದ್ದಾರೆ ನೋಡಿ. 2026 ಫೆಬ್ರವರಿಯಿಂದ ಅವರಿಗೆ ಗುರುದಶೆ ಸ್ಟಾರ್ಟ್ ಆಗಿದೆ, 2ನೇ ತಿಂಗಳಿಂದ ಗುರುದಶೆ ಸ್ಟಾರ್ಟ್ ಆಗಿದೆ. ಮತ್ತು ಅವರಿಗೆ ಗೌರ್ಮೆಂಟ್ ಜಾಬ್ ಅನ್ನೋದು ಪಕ್ಕ ಅಂತ ಹೇಳುತ್ತೆ. ನೀವು ಯಾವುದಕ್ಕೆ ಎಕ್ಸಾಮ್ ಬರ್ಸಿದ್ದೀರೋ ಗೊತ್ತಿಲ್ಲ ನನಗೆ, ಬಟ್ MBBS ಗೌರ್ಮೆಂಟ್ ಸೀಟ್, ಗೌರ್ಮೆಂಟ್ ಸೀಟ್ ಖಂಡಿತ ಗೌರ್ಮೆಂಟ್ ಸೀಟ್ ಆಗುತ್ತೆ. ಯಾಕಂದರೆ ಗ್ರಹಗಳು ತುಂಬ ಚೆನ್ನಾಗಿದ್ದಾವೆ. ಮತ್ತು ಅವ್ರಿಗೂ ಅಷ್ಟೇ ನೋಡಿ, 8ನೇ ಮನೆಯಲ್ಲಿ ಸೂರ್ಯ ಮತ್ತು ಶನಿ ಇರ್ತಾರೆ. 8ನೇ ಮನೆಯಲ್ಲಿ ಸೂರ್ಯ ಶನಿ ಇದ್ದಾಗ ಮುಂದಕ್ಕೆ ಆ ಒಂದು ದಶಾ ಭುಕ್ತಿಗಳು ಬಂದಾಗ ಎಲ್ಲೋ ಒಂದು ಕಡೆ ಕೋರ್ಟು ಕೇಸು ಅನ್ನೋದೊಂದು ತಲೆನೋವು ಇರುತ್ತೆ. ಅದು ಬಿಟ್ಟರೆ, ಯಾಕಂದರೆ ಫ್ಯಾಮಿಲಿ ಅಂದಮೇಲೆ ಅದೆಲ್ಲ ಇದ್ದಿದೆ, ಅದಕ್ಕೆ ನೀವು ಪರಿಹಾರ ಮಾಡ್ಕೊಳ್ಬೋದು. ಅದು ಬಿಟ್ಟರೆ ಗೌರ್ಮೆಂಟ್ ಜಾಬ್ಗೆ ತುಂಬ ಮಾಡಿಸಿರ್ತಕ್ಕಂಥ ಒಂದು ಜಾತಕ ಆಗಿರುತ್ತೆ. ಹಾಗಾಗಿ ಖಂಡಿತ ಗೌರ್ಮೆಂಟ್ ಜಾಬ್ ನಿಮಗೆ ಗೌರ್ಮೆಂಟ್ ಸೀಟ್ ಕೂಡ ಸಿಕ್ಕುತ್ತೆ ಅಂತ ಹೇಳ್ಬೋದು. ಅದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಬ್ರೇಸ್ಲೆಟು ಮತ್ತು ಸ್ಟೋನು ನಮ್ಮಲ್ಲಿ ಸಿಕ್ಕುತ್ತೆ. ಖಂಡಿತ ನಮ್ಮ ಒಂದು ಸಂಸ್ಥೆಗೆ ಕರೆ ಮಾಡಿ ಅದನ್ನು ತರಿಸ್ಕೊಳ್ಳಿ, ಅದನ್ನು ವೇರ್ ಮಾಡ್ಕೊಳ್ಳಿ. ಅವರು ಏನು ಸರ್ಕಾರಕ್ಕೆ ಸಂಬಂಧಪಟ್ಟಿರೋ ಎಲ್ಲ ಕೆಲಸ ಕಾರ್ಯಗಳು ತುಂಬ ಚೆನ್ನಾಗಾಗತ್ತೆ. ಒಳ್ಳೆಯದಾಗಿ. ಓಕೆ, ಧನ್ಯವಾದಗಳು ಕರೆಯನ್ನ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ನೀವು ಕೂಡ ಅಷ್ಟೇ ಮೀತಾ ಅವ್ರ ಜೊತೆ ಮಾತಾಡಬೇಕು ಅಂತಂದರೆ ಕಾರ್ಯಕ್ರಮಕ್ಕೆ ನೀವು ಕೂಡ ಕರೆ ಮಾಡ್ಬೋದು. ನಮ್ಮ ಡಿಸ್ಪ್ಲೇನಲ್ಲಿ ಈಗಾಗಲೇ ಕರೆ ಮಾಡಿ ಅಂತ ಏನು ನಂಬರ್ ಡಿಸ್ಪ್ಲೇ ಆಗ್ತಿದೆ ಅದಕ್ಕೆ ನೀವು ಕರೆ ಮಾಡ್ಬೋದು. ಇಲ್ಲ ನಮಗೆ ಮೇಡಮ್ ಅವರ ನೇರ ಭೇಟಿ ಮಾಡಬೇಕು, ಅಪಾಯಿಂಟ್ಮೆಂಟನ್ನು ತೆಗೆದುಕೊಳ್ಬೇಕು ಅಂತಂದರೆ ಅವರ ನೇರ ಭೇಟಿ ಅಂತ ನಂಬರ್ ಕೂಡ ಸ್ಕ್ರಾಲ್ ಆಗ್ತಾ ಇದೆ, ಅದಕ್ಕೂ ಕೂಡ ನೀವು ಕರೆಯನ್ನು ಮಾಡಿಬಿಟ್ಟು ಅವರ ಅಪಾಯಿಂಟ್ಮೆಂಟನ್ನು ಕೂಡ ಪಡ್ಕೊಳ್ಬಹುದಾಗಿದೆ. ಅಷ್ಟೇ ಅಲ್ಲದೆ ನಿಮ್ಮ ಜೀವನದಲ್ಲಿ ಏನೇ ಸಮಸ್ಯೆ ಆಗಿರ್ಬೋದು, ವಿದ್ಯಾಭ್ಯಾಸ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಅಥವಾ ದಾಂಪತ್ಯ ಆಗಿರ್ಬೋದು, ಮದುವೆ, ಯಾವುದೇ ರೀತಿಯಾದಂಥ ಸಮಸ್ಯೆಯಲ್ಲಿ ನೀವು ಇದ್ರೂ ಕೂಡ ಅದಕ್ಕೊಂದು ಸೂಕ್ತವಾದಂಥ ಪರಿಹಾರವನ್ನು ಮೀತಾ ಅವರು ನಿಮಗೆ ಕೊಡ್ತಾರೆ. ಹೀಗಾಗಿ ನಿಮಗೆ ಕಾರ್ಯಕ್ರಮಕ್ಕಾದರೂ ಕರೆ ಮಾಡಿ, ಇಲ್ಲ ನಮಗೆ ನೇರವಾಗಿ ಅವ್ರನ್ನ ಭೇಟಿ ಮಾಡಬೇಕು, ಅಪಾಯಿಂಟ್ಮೆಂಟ್ ಬೇಕು ಅಂತಂದ್ರೂ ಕೂಡ ನಮ್ಮ ಸ್ಕ್ರೀನಲ್ಲಿ ಏನು ನಂಬರ್ ಡಿಸ್ಪ್ಲೇ ಆಗ್ತಿದೆ ಅದಕ್ಕೂ ಕೂಡ ನೀವು ಕರೆಯನ್ನು ಮಾಡಬಹುದಾಗಿದೆ. ಮೇಡಮ್, ಮತ್ತೊಬ್ಬರು ಕಾಲರ್ ಇದ್ದಾರೆ, ಮಾತಾಡ್ಸ್ಕೊಂಡ್ಬಿಡೋಣ. ಹಲೋ, ನಮಸ್ತೆ ಪ್ರಮೀಳಾ ಅವರೇ. ಹಲೋ ಪ್ರಮೀಳಾ ಅವರೇ, ಕೇಳಿಸ್ತಿದ್ಯಾ? ಹಲೋ, ಕರೆ ಕಟ್ಟಾಗಿದೆ. ಇನ್ನೊಬ್ರು ಕಾಲರ್ ಇದ್ದಾರೆ. ನಮಸ್ತೆ ಬಸವರಾಜ್ ಅವರೇ. ಹೇಳ್ರಿ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಬಳ್ಳಾರಿಯಿಂದ. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ದೇ ಕೇಳ್ಬೇಕ್ರಿ. ಸರಿ, ನಿಮ್ಮ ಹುಟ್ಟಿದ ದಿನಾಂಕ ತಿಳಿಸಿ. 9/12/59. 9/12/59. 1959. ಹ್ಞೂ ರೀ. ಸರಿ, ಹುಟ್ಟಿದ ಸಮಯ? ಹಲೋ, ಹುಟ್ಟಿದ ಸಮಯ ಹೇಳಿ ಬಸವರಾಜ್ ಅವರೇ. ಹುಟ್ಟಿದ ಸಮಯ 4:00 ಸಾಯಂಕಾಲ. 4:00 ಸಾಯಂಕಾಲ 4:00 ಸಂಜೆ. ಸರಿ, ಏನ್ ಪ್ರಶ್ನೆ ಕೇಳಬೇಕಿತ್ತು? ನಮ್ದು ಆರೋಗ್ಯ ಪ್ರಚಾರ ಅದು ಕೇಳ್ಬೇಕು ಮೇಡಮ್. ಆರೋಗ್ಯದ ಬಗ್ಗೆ ಕೇಳಬೇಕು. ಸರಿ, ಮೀತಾ ಮೇಡಮ್ ಇದ್ದಾರೆ, ಮಾತಾಡಿ ಬಸವರಾಜ್ ಅವರೇ. ಸರ್ ನಮಸ್ತೆ. ಹಲೋ, ನಮಸ್ಕಾರ. ಸರ್, ಮೀನರಾಶಿ ರೇವತಿ ನಕ್ಷತ್ರ ಬರುತ್ತೆ ನಿಮ್ಮದು. ಮೀನ ರಾಶಿ ರೇವತಿ ನಕ್ಷತ್ರ ಬರುತ್ತೆ. ಓಕೆ. ನಿಮ್ಮ ಪ್ರಶ್ನೆ ಆರೋಗ್ಯ ಸಮಸ್ಯೆ. ಹೌದು. ಆರೋಗ್ಯ ಸಮಸ್ಯೆ ಅಂದರೆ ನಿಮಗೆ ರಾಹು ದಶೆ ನಡೀತಿದೆ. 2021 ಮೇಲೆ ಯಾವುದಾದ್ರೂ ಆಪರೇಷನ್ ಏನಾದರೂ ಆಗಿದೆಯಾ ನಿಮಗೆ? ಇದು ಹಾರ್ಟ್ ಆಪರೇಷನ್ ಆಗಿದ್ದಾರೆ. ಓಕೆ. ಅದನ್ನು ಹೇಳುತ್ತೆ. 2021 ಮೇಲೆ ಸ್ವಲ್ಪ ಆರೋಗ್ಯ ಸ್ವಲ್ಪ ನಿಮಗೆ ಕೈ ಕೊಡ್ತಾ ಇದೆ ಅಂತ ಹೇಳುತ್ತೆ. ಸೊ ಆರೋಗ್ಯ ಸಮಸ್ಯೆ ಅಂತ ಬಂದಾಗ ಇನ್ನು ಮುಂದಕ್ಕೆ, ಯಾಕಂತಂದರೆ ನಿಮ್ಮದು ಮೀನ ರಾಶಿ ಬರುತ್ತೆ, ನಿಮ್ಮ ಲಗ್ನ ಬಂದು ವೃಷಭ ಲಗ್ನ. ಈ ಟೈಮ್ ಏನು ನಡೀತಿದೆ ಅಂದರೆ ಈಗ ಸ್ವಲ್ಪ ಆರೋಗ್ಯ ಆಗಿರ್ಬೋದು, ಸ್ವಲ್ಪ ಕುಟುಂಬದಲ್ಲಾಗಿರ್ಬೋದು, ಎಲ್ಲೋ ಒಂದು ಕಡೆ ನಿಮ್ಮ ಮಾತು ಯಾರು ಕೇಳಲ್ಲ ಅಂತ ನಿಮಗೆ ಅನಿಸುತ್ತೆ. ಸೆಲ್ಫು ನೀವು ಸ್ವಲ್ಪ ಕುಗ್ತಾ ಇದ್ದೀರಾ ಅಂತ ಅನಿಸುತ್ತೆ. ಅದಕ್ಕೆ ಸಂಬಂಧಪಟ್ಟಂತಹ ನೋಡಿ, ಸೂರ್ಯ ಬುಧ ಗುರು ಎಲ್ಲ ತುಂಬ ಚೆನ್ನಾಗಿದ್ದಾರೆ. ನೀವು ನಿಮ್ಮ ಒಂದು ಪ್ರಾಪರ್ಟಿ ವಿಚಾರದಲ್ಲಿ ಯಾವುದಾದ್ರೂ ಕೋರ್ಟು ಕೇಸು ಅಂತ ನಡೀತಾ ಇರುತ್ತೆ, ಅದು ಕೂಡ ನಿಮ್ಮನ್ನು ಕುಗ್ಸಿರುತ್ತೆ. ಆರೋಗ್ಯ ಸಮಸ್ಯೆಗೆ ನಮ್ಮಲ್ಲಿ ಒಂದು ಬ್ರೇಸ್ಲೆಟ್ ಸಿಕ್ಕುತ್ತೆ, ಅದನ್ನು ಯೂಸ್ ಮಾಡಿ. ಖಂಡಿತ ನಿಮ್ಮ ಆರೋಗ್ಯ ಯಾವಾಗಲೂ ಸಮತೋಲನದಲ್ಲಿ ಇರುತ್ತೆ. ಅದರ ಜೊತೆಗೆ ನೀವು ಮೆಡಿಸನ್ ಕೂಡ ಯೂಸ್ ಮಾಡಿ, ಆ ಒಂದು ಬ್ರೇಸ್ಲೆಟ್ ಹಾಕ್ಕೊಳ್ಳಿ, ಆರೋಗ್ಯ ಚೆನ್ನಾಗಾಗತ್ತೆ. ಬಟ್ ಈ ರಾಹು ದಶೆಯಲ್ಲಿ ಸ್ವಲ್ಪ ಆರೋಗ್ಯ ಕಮ್ಮಿ ಆಗ್ತಾ ಹೋಗುತ್ತೆ, ಕ್ಷೀಣಿಸ್ತಾ ಹೋಗುತ್ತೆ, ಅದನ್ನು ನೋಡ್ಕೊಳ್ಳಿ. ಓಕೆ, ಧನ್ಯವಾದಗಳು ಬಸವರಾಜ್ ಅವರೇ ಕರೆಯನ್ನ ಮಾಡಿದ್ದಕ್ಕಾಗಿ. ಈಗ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಪ್ರಮೀಳಾ ಅಂತ. ನಮಸ್ತೆ ಪ್ರಮೀಳಾ ಅವರೇ. ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ?
ನಂಜನಗೂಡಿಂದ. ನಂಜನಗೂಡಿಂದ. ಸರಿ, ಯಾರ ಬಗ್ಗೆ ಪ್ರಶ್ನೆ ಕೇಳಬೇಕಿತ್ತು? ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಸರಿ, ಅವರ ಹುಟ್ಟಿದ ದಿನಾಂಕ ತಿಳಿಸಿ. 11/1 11/1 2015. 2015 ಅಲ್ವಾ? 15. ಹೌದು. ಸರಿ, ಹುಟ್ಟಿದ ಸಮಯ? ಮಧ್ಯಾಹ್ನ 1:55. ಮಧ್ಯಾಹ್ನ 1:50. 55. 1:55. ಹೌದು. ಸರಿ, ಏನ್ ಪ್ರಶ್ನೆ ಕೇಳಬೇಕಿತ್ತು? ಅವಳದು ಸ್ವಲ್ಪ ಆರೋಗ್ಯ ಸಮಸ್ಯೆ ಇದೆ ಮೇಡಮ್. ಆರೋಗ್ಯದ ಬಗ್ಗೆ ಕೇಳಬೇಕಿತ್ತಲ್ವಾ? ಸರಿ, ಮೀತಾ ಮೇಡಮ್ ಇದ್ದಾರೆ, ಮಾತಾಡಿ. ಪ್ರಮೀಳಾ ಅವರೇ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಇದು ಯಾರ್ದು ಜಾತಕ? ಇದು ನನ್ನ ಮಗಳದು ಮೇಡಮ್. ಕನ್ಯಾ ರಾಶಿ, ಉತ್ತರ ಫಲ್ಗುಣಿ ನಕ್ಷತ್ರ ಬರುತ್ತೆ ಇವ್ರದ್ದು. ಹೌದು ಮೇಡಮ್. ಸೊ ಇವಾಗ 2027 ಇವ್ರಿಗೆ ಚಂದ್ರದಶೆ ನಡೀತಾ ಇದೆ. ಇವ್ರಿಗೆ ನರಕ್ಕೆ ಸಂಬಂಧಪಟ್ಟಿದ್ದು ಏನಾದರೂ ತೊಂದರೆ ಆಗಿದೆಯಾ? ಇದೆ ಮೇಡಮ್. ಅದನ್ನು ಹೇಳುತ್ತೆ ಜಾತಕ, ನರಕ್ಕೆ ಸಂಬಂಧಪಟ್ಟಂತಹ ತೊಂದರೆ ಅಂತ ಹೇಳುತ್ತೆ. ಸೊ ಇವರಿಗೆ ಏನಾಗುತ್ತೆ ಅಂತಂದರೆ ನೋಡಿ, 2027 ಮೇಲೆ ಇವ್ರಿಗೆ ಯಾವುದಾದ್ರೂ ಒಂದು ಆಪ್ರೇಷನ್ ಆಗುತ್ತೆ ಅಂತ ಕೂಡ ಹೇಳುತ್ತೆ. ಯಾವುದಾದ್ರೂ ಶಸ್ತ್ರಚಿಕಿತ್ಸೆಗೆ ಒಳಪಡಬೇಕಾಗತ್ತೆ. ಅದಕ್ಕೆ ಇವರು ಈ ನಡೀತಿರೋ ಟೈಮ್ 27ರವರೆಗೂ ಪರವಾಗಿಲ್ಲ, 27ರ ನಂತರ ಯಾವುದಾದ್ರೂ ಒಂದು ಆಪ್ರೇಷನ್ ಆದಮೇಲೆ ಇವ್ರಿಗೆ ತುಂಬ ಚೆನ್ನಾಗಾಗುತ್ತೆ, ಕ್ಲಿಯರ್ ಆಗುತ್ತೆ. ಅವ್ರಿಗೆ ಏನೇ ಪ್ರಾಬ್ಲಮ್ ಇದ್ರೂ ಅದು ಕ್ಲಿಯರ್ ಆಗುತ್ತೆ ಅಂತ ಹೇಳುತ್ತೆ. ಅದು ಬಿಟ್ಟರೆ ಬೇರೆ ಎಲ್ಲ ಓಕೆ, ಬೇರೆ ಎಲ್ಲ ಚೆನ್ನಾಗಿದೆ. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು, ಈ ನರಕ್ಕೆ ಸಂಬಂಧಪಟ್ಟಿದ್ದು ಯಾವಾಗಲೂ ಇದು ಬಾಧಿಸ್ತಾ ಇರುತ್ತೆ. ಅದಕ್ಕಾಗಿ ಕೆಲವೊಂದು ಸ್ಟೋನನ್ನು ಕೊಡ್ತೇನೆ, ಖಂಡಿತ ಅದನ್ನು ಇವರ ಬೆಡ್ರೂಮಲ್ಲಿ ಆಗಿರ್ಬೋದು ಅಥವಾ ಇವ್ರ ಜೊತೆ ಇಟ್ಕೊಳ್ಳೋಕೆ ಹೇಳಿ, ತುಂಬ ಒಳ್ಳೆಯದಾಗತ್ತೆ. ಓಕೆ, ಧನ್ಯವಾದಗಳು ಪ್ರಮೀಳಾ ಅವರೇ. ಇದೀಗ ಮತ್ತೊಬ್ರು ಕಾಲರ್ ಇದ್ದಾರೆ. ರೇಖಾ ಅವರೇ ನಮಸ್ತೆ. ಹಲೋ ರೇಖಾ ಅವರೇ, ಕೇಳಿಸ್ತಿದ್ಯಾ? ಹಲೋ, ನಮಸ್ತೆ ರೇಖಾ ಅವರೇ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಕೊಡಗಿಂದ. ಯಾರ ಬಗ್ಗೆ ಪ್ರಶ್ನೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು. ಸರಿ ರೇಖಾ ಅವರೇ, ದಯವಿಟ್ಟು ನಿಮ್ಮ ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ ಮಾತಾಡಿ, ಇಲ್ಲಾಂದ್ರೆ ಸ್ವಲ್ಪ ಹೊರಗಡೆ ಬಂದು ಮಾತಾಡಿ, ಇಲ್ಲಾಂದ್ರೆ ಕರೆ ಕಟ್ ಆಗಿಬಿಡುತ್ತೆ. ಇಲ್ಲ, ನೆಟ್ವರ್ಕ್ ಇಶ್ಯೂ ಇದೆ. ಸರಿ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು. ಸರಿ, ನಿಮ್ಮ ಹುಟ್ಟಿದ ದಿನಾಂಕ ತಿಳಿಸಿ. 26/4/1975. 26/4/1975. 2:53 PM. 2:50. 1975 ಅಲ್ವಾ? 1975. ಹುಟ್ಟಿದ ಸಮಯ 2:53. ಹೌದು, ಮಧ್ಯಾಹ್ನ. ಮಧ್ಯಾಹ್ನನಾ ರಾತ್ರಿನಾ? ಮಧ್ಯಾಹ್ನ. ಸರಿ, ಏನ್ ಪ್ರಶ್ನೆ ಕೇಳಬೇಕಿತ್ತು? ನಮ್ದು ಒಂದು ಹೌಸ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀವಿ, ಅದು ಡಿಲೇ ಆಯ್ತಿದೆ, ಮತ್ತೆ ಓವರ್. ಸರಿ, ಕನ್ಸ್ಟ್ರಕ್ಷನ್ ಡಿಲೇ ಆಗ್ತಾ ಇದೆ, ಅದ್ರ ಬಗ್ಗೆ ಕೇಳಬೇಕಿತ್ತು. ಸರಿ, ಮೀತಾ ಮೇಡಮ್ ಇದ್ದಾರೆ, ಮಾತಾಡಿ ರೇಖಾ ಅವರೇ. ಮೇಡಮ್ ನಮಸ್ತೆ. ನಿಮ್ಮದು ತುಲಾ ರಾಶಿ ಮತ್ತು ಸ್ವಾತಿ ನಕ್ಷತ್ರ ಬರುತ್ತೆ. ಸೊ ನಿಮ್ಮ ಒಂದು ಪ್ರಶ್ನೆ ಏನಪ್ಪ ಅಂತಂದರೆ ನೋಡಿ, 2027 ಡಿಸೆಂಬರ್ 27ರವರೆಗೂ ನಿಮಗೆ ಒಳ್ಳೆ ಟೈಮ್ ನಡೀತಿದೆ ಅಂತ ಹೇಳ್ಬೋದು. ತುಂಬ ಒಳ್ಳೆ ಟೈಮ್ ನಡೀತಿದೆ. ಆದರೆ ಎಲ್ಲೋ ಒಂದು ಕಡೆ ನಿಮಗೆ ಕೆಟ್ಟಿರ್ತಕ್ಕಂಥ ಗ್ರಹ ಅಂತಂದರೆ ನಿಮಗೆ ಸ್ವಲ್ಪ ಗುರುವಿನ ಬಲ ಇಲ್ಲ, ಮತ್ತು ಗುರು ಕೆಟ್ಟಿದ್ದಾನೆ ನಿಮ್ಮ ಒಂದು ಜಾತಕದಲ್ಲಿ. ಅದಕ್ಕೆ ದುಡ್ಡು ಕಾಸಿನಲ್ಲಿ ಸ್ವಲ್ಪ ತೊಂದರೆ ಆಗ್ತಾ ಇರುತ್ತೆ, ಇವರಿಗೆ ತೊಂದರೆ ಆಗ್ತಾ ಇರುತ್ತೆ. ಅದನ್ನು ನೀವು ಸರಿ ಮಾಡಿಕೊಂಡ್ರೆ, ಅಂದರೆ ಗುರುನ ನೀವು ಆ್ಯಕ್ಟಿವೇಟ್ ಮಾಡಿಕೊಂಡ್ರೆ ಖಂಡಿತ ನಿಮ್ಮ ಕೆಲಸ ಕಾರ್ಯ ಬಹು ಬೇಗ ಆಗುತ್ತೆ. ಇದಾದಮೇಲೆ ನೆಕ್ಸ್ಟು ನಿಮ್ಗೆ ಬರ್ತಕ್ಕಂಥದ್ದು 2027 ಮೇಲೆ ನಿಮಗೆ ಕೇತು ದಶ ಸ್ಟಾರ್ಟ್ ಆಗುತ್ತೆ. ಕೇತು ದಶ ಕೂಡ ತುಂಬ ಚೆನ್ನಾಗಿದೆ, ಅಲ್ಲೂ ಕೂಡ ನಿಮಗೆ ಕೆಲಸ ಕಾರ್ಯಗಳಾಗುತ್ತೆ. ಆದರೆ ಎಲ್ಲೋ ಒಂದು ಕಡೆ ಸಾಲ ಲೋನ್ಗೆ ಹೋಗುವಂಥ ಚಾನ್ಸಸ್ ಇರುತ್ತೆ, ಅದನ್ನು ಸ್ವಲ್ಪ ನೋಡಿಕೊಂಡ್ರೆ ಒಳ್ಳೆಯದು ಅಂತ ಹೇಳ್ಬೋದು. ಅದಕ್ಕೆ ಗುರುಗೆ ಸಂಬಂಧಪಟ್ಟಂಥ ಕೆಲವೊಂದು ಸ್ಟೋನನ್ನು ನಾನು ಕೊಡ್ತೀನಿ, ಅದನ್ನು ಯೂಸ್ ಮಾಡಿ ಖಂಡಿತ ನಿಮ್ಮ ಕೆಲಸ ಬೇಗ ಸುಗಮವಾಗಿ ಆಗ್ತಾ ಹೋಗುತ್ತೆ. ಡಿಲೇ ಏನಿರುತ್ತೆ ಅದೆಲ್ಲ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಓಕೆ, ಧನ್ಯವಾದಗಳು ರೇಖಾ ಅವರೇ ಕರೆಯನ್ನು ಮಾಡಿದ್ದಕ್ಕಾಗಿ. ವೀಕ್ಷಕರೇ, ನೀವು ಕೂಡ ಕರೆಯನ್ನು ಮಾಡ್ತಾ ಇರ್ಬೋದು, ಅಥವಾ ಬ್ಯುಸಿ ಬರ್ತಾ ಇರ್ಬೋದು, ಅಥವಾ ಕರೆ ಕನೆಕ್ಟ್ ಆಗದೇನೂ ಕೂಡ ಇರ್ಬೋದು. ಹೀಗಾಗಿನೇ ನಮ್ಮ ಡಿಸ್ಪ್ಲೇಯಲ್ಲಿ ಮೀತಾ ಅವರ ನೇರ ಭೇಟಿಗೆ ಅಂತ ನಂಬರ್ ಏನು ಡಿಸ್ಪ್ಲೇ ಆಗ್ತಿದೆ, ಅದಕ್ಕೆ ನೀವು ಕರೆಯನ್ನು ಮಾಡಿ ಅಪಾಯಿಂಟ್ಮೆಂಟನ್ನು ತೆಗೆದುಕೊಂಡು ಅವರನ್ನು ಭೇಟಿ ಕೂಡ ಮಾಡ್ಬೋದು. ನಿಮ್ಮದೇ ಯಾವುದೇ ಸಮಸ್ಯೆ ಇರಲಿ, ಅದಕ್ಕೆ ಒಂದು ಪರಿಹಾರವನ್ನು ಕೊಡ್ತಾರೆ. ಸ್ಟೋನನ್ನು ಕೊಟ್ಟು ಅದಕ್ಕೆ ಒಂದು ಪರಿಹಾರವನ್ನು ಕೊಡುವಂಥ ಎಲ್ಲ ಕೆಲಸವನ್ನು ಕೂಡ ಮೀತಾ ಅವರು ಮಾಡ್ತಾರೆ. ಸೊ ಹೀಗಾಗಿ ಡಿಸ್ಪ್ಲೇಯಲ್ಲಿ ಸ್ಕ್ರಾಲ್ ಆಗ್ತಿರೋ ನಂಬರ್ಗೆ ನೀವು ಕರೆಯನ್ನು ಮಾಡಿ ಅಪಾಯಿಂಟ್ಮೆಂಟನ್ನು ಕೂಡ ತೆಗೆದುಕೊಳ್ಬೋದಾಗಿದೆ. ಮೇಡಮ್, ನೀವು ಹೇಳ್ತಾ ಇದ್ರಿ 15ನೇ ಡೇಟಲ್ಲಿ ಹುಟ್ಟಂತ ಗಂಡು ಮಕ್ಕಳು ತುಂಬಾ ಲಕ್ ಅಂತ ಅಂದ್ಬಿಟ್ಟು ಅಂತ. ಹೆಣ್ಮಕ್ಳ ಕತೆ ಬಂದ್ರೆ ಹೇಗೆ ಅಂತ, ಹೆಣ್ಮಕ್ಳಿಗೆ ಲಕ್ ಕೊಡುತ್ತಾ ಅನ್ಲಕ್ಕ 15ನೇ ಡೇಟ್ ಆಫ್ ಬರ್ತ್ ಹೇಗೆ? ಹೆಣ್ಮಕ್ಳು ಅಂತ ಬಂದರೆ ತುಂಬ ಅವರು ಪಾಪ ಸ್ಟ್ರಗಲ್ಲು. ಯಾಕಂತಂದರೆ ಏನೋ ಒಂದು ಮಾಡಬೇಕು ಅಂತ ಸಾಧಿಸ್ತಾನೆ ಇರ್ತಾರೆ. 15ನೇ ತಾರೀಕಲ್ಲಿ ಹುಟ್ಟಿರೋಂಥ ಹೆಣ್ಮಕ್ಳು ಇವೊಂಥರ ಅವ್ರ ಮನೆಗೆ ಅವರು ಗಂಡು ಮಕ್ಕಳಿದ್ದಂಗೆ ಅಂತಂದರೆ ಏನಾದರೂ ಒಂದು ಸಾಧಿಸಬೇಕು, ಯಾವುದಾದ್ರೂ ಒಂದು ಫೀಲ್ಡಲ್ಲಿ ನಾವು ಮುಂದೆ ಬರಬೇಕು ಅಂತ ತುಡಿತ ಜಾಸ್ತಿ ಆಗಿರುತ್ತೆ. ಆ ಒಂದು ಇದಕ್ಕೆ ಸಕ್ಸಸ್ ಇರಲ್ಲ.
ಸಕ್ಸಸ್ ಕಮ್ಮಿ ಇರುತ್ತೆ. ಯಾಕೆ ಅಂತಂದರೆ ನೋಡಿ ಅಲ್ಲಿ 15 15ನೇ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥ ಹೆಣ್ಮಕ್ಳಿಗೆ ಮ್ಯಾರೇಜ್ ಲೈಫು ಅಂತಂದರೆ ಸ್ವಲ್ಪ ಮ್ಯಾರೇಜ್ ಲೈಫ್ ಡಿಸ್ಟರ್ಬ್ ಇರುತ್ತೆ. ಮ್ಯಾರೇಜ್ ಲೈಫ್ ಡಿಸ್ಟರ್ಬ್ ಇದ್ದಾಗ ಅವ್ರೇನು ಮಾಡ್ತಾರೆ, ಹೊರಗಡೆ ಬರ್ತಾರೆ, ಏನಾದರೂ ಮಾಡಬೇಕು, ಏನಾದರೂ ಸಾಧಿಸಬೇಕು ಅಂತ ಹೊರಗಡೆ ಬರ್ತಾರೆ. ಅಲ್ಲೂ ಎಲ್ಲೋ ಒಂದು ಕಡೆ ಸಕ್ಸಸ್ ರೇಟ್ ಕಮ್ಮಿ ಇರುತ್ತೆ. ಹೆಣ್ಮಕ್ಳಿಗೆ 15ನೇ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥ ಹೆಣ್ಮಕ್ಳಿಗೆ ಸ್ವಲ್ಪ ತೊಂದರೆಗಳು ಜಾಸ್ತಿ ಆಗ್ತಾ ಇರುತ್ತೆ. ಅವರ ಛಲ ಜಾಸ್ತಿ ಇರುತ್ತೆ, ಹಠ ಜಾಸ್ತಿ ಇರುತ್ತೆ, ಹಠ ಸ್ವಭಾವದವರಾಗಿರ್ತಾರೆ. ಇಲ್ಲ ನಾನು ಇದನ್ನು ಮಾಡಲೇಬೇಕು ಅಂತ ಅಲ್ಲಿ ಎಲ್ಲೋ ಒಂದು ಕಡೆ ಎಡುವೋ ಅಂಥದ್ದು ಜಾಸ್ತಿ ಇರುತ್ತೆ. ಅಂದರೆ ಸಕ್ಸಸ್ ಕಮ್ಮಿ ಆಗ್ತಾ ಇರುತ್ತೆ. ಅವರು ಏನೇ ಹಠ ಮಾಡ್ಕೊಂಡು ಮಾಡಿದ್ರು, ಹೇಗೆ ಒಂದು ಸಾಧಿಸಬೇಕು ಅಂತ ಮುಂದೆ ಬಂದರು, ಎಲ್ಲೋ ಒಂದು ಕಡೆ ಕುಗ್ಗುತ್ತಾ ಇರುತ್ತೆ. ಅಷ್ಟು ಅವರ ಎಫರ್ಟ್ಗೆ ತಕ್ಕನಂಥ ಫಲ ಕೊಡೋದಿಲ್ಲ. ಅದರಲ್ಲಿ ಮ್ಯಾರೇಜ್ ಲೈಫಲ್ಲಿ ಡಿಸ್ಟರ್ಬೆನ್ಸ್ ಜಾಸ್ತಿ ಇರುತ್ತೆ, ಅಂದರೆ ವೈಯಕ್ತಿಕ ಪ್ರಾಬ್ಲಮ್ ಜಾಸ್ತಿ ಇರುತ್ತೆ. ಅದು ಬಿಟ್ಟರೆ ಓಕೆ, ಅದು ಬಿಟ್ಟರೆ ಈ ಕೆಲಸ ಮಾಡ್ತಕ್ಕಂಥದ್ದು 24 hours ಕೆಲಸ ಮಾಡೋ ಅಂಥ ಹುಚ್ಚು ಜಾಸ್ತಿ ಇರುತ್ತೆ ಅವ್ರಿಗೆ. ಅಂದರೆ ಏನಾದರೂ ಒಂದು ಮಾಡಬೇಕು. ನೋಡಿ 15ನೇ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥ ಹೆಣ್ಮಕ್ಳಿಗೆ ಈ ಒಂದು ಫೀಲ್ಡಲ್ಲಿ ಏನಾದರೂ ಒಂದು ಮಾಡಬೇಕು ಅಂತ ಇರ್ತಾರೆ. ಅದರಲ್ಲಿ ಸಕ್ಸಸ್ ಆಗಿಲ್ವಾ, ಅದರ್ ವೇ ಇನ್ನೊಂದು ಫೀಲ್ಡ್, ಅದರಲ್ಲಿ ಸಕ್ಸಸ್ ಕಮ್ಮಿ ಆಗ್ತಿದ್ದಂಗೆ ಇನ್ನೊಂದು ಫೀಲ್ಡ್ನ ಚೂಸ್ ಮಾಡ್ಕೊಳ್ತಾರೆ, ಆಯ್ಕೆ ಮಾಡ್ಕೊಳ್ತಾರೆ. ಇದರಲ್ಲಿ ನನಗಾಗಿಲ್ಲ, ಇನ್ನೊಂದರಲ್ಲಿ ಏನೋ ಮಾಡಬೇಕು ಅಂತ. ಇಲ್ಲಿ ಏನಾಗುತ್ತೆ, ಟೈಮ್ ತೊಗೊಳ್ತಾ ಇರುತ್ತೆ, ಒಂದೊಂದಕ್ಕೂ ಟೈಮ್ ತೊಗೊಳ್ತಾ ಇರುತ್ತೆ. ಸಾಧನೆ ಮಾಡಬೇಕು ಅಂತಂದರೆ ನಾನು ಹೇಳೋದು ಎಲ್ಲರಿಗೂ ಅಷ್ಟೇ, ಹೆಣ್ಮಕ್ಳು ಗಂಡು ಮಕ್ಕಳು ಅಲ್ಲ, ಯಾವುದಾದ್ರೂ ಒಂದು ಸೆಕ್ಟರ್ನ, ಇವಾಗ ರಾಜಕೀಯ ಅಂದರೆ ಕಂಪ್ಲೀಟ್ ರಾಜಕೀಯದಲ್ಲೇ ನಾವು ಇವಾಗ ನೋಡಿ ಡಿ ಕೆ ಶಿವಕುಮಾರ್ ಅವರು ಅವಾಗಿಂದ ಬಿಸ್ನೆಸ್ ಪ್ಲಸ್ ರಾಜಕೀಯ, ಅವರ ಒಂದು ಸಾಧನೆಗೆ ಎಲ್ಲೋ ಒಂದು ಕಡೆ ಅದು ಫಲ ಸಿಕ್ಕತ್ತೆ. ಹಾಗೆ ಅದರಲ್ಲಿ 1 ಸತಿ ಫೇಲ, 2 ಸತಿ ಫೇಲ, ಅದರಲ್ಲೇ ಮುಂದುವರಿತಾ ಇದ್ದರೆ ಛಲ ಸಿಕ್ಕತ್ತೆ. ಬಟ್ ಸ್ಕಿಪ್ ಮಾಡ್ತಾ ಇದ್ದರೆ ಯಾವುದನ್ನು ಫುಲ್ಫಿಲ್ ಮಾಡೋಕ್ಕಾಗೋದಿಲ್ಲ. ಇವಾಗ ನಾವು ಏನೇ ಒಂದು ಎಕ್ಸಾಮ್ ಬರೀತಾ ಇರ್ತೀವಿ, ಆ ಎಕ್ಸಾಮಲ್ಲಿ ಒಂದು ಫೇಲ್ ಆಗ್ತಾ ಇರ್ತೀವಿ, ಮತ್ತೆ ಬರೆದಾಗ ಅದರಲ್ಲೇ ನಾವು ಕಾನ್ಸಂಟ್ರೇಷನ್ ಕೊಟ್ಟು ಈ ಸತಿ ಯಾಕೆ ಹಿಂಗಾಯಿತು, ಇದನ್ನು ಕರೆಕ್ಟ್ ಮಾಡ್ಕೋಬೇಕು ಅಂತ ಹೋಗ್ತಾ ಇದ್ದರೆ ಅಲ್ಲೇ ನಾವು ಸಾಧನೆ ಮಾಡ್ತೀವಿ. ಅದು ಬಿಟ್ಟು ನಾವು ಚೇಂಜ್ ಮಾಡ್ತಾ ಇದ್ದರೆ ಎಲ್ಲೂ ಸಾಧನೆ ಮಾಡೋಕ್ಕಾಗಲ್ಲ. ಇದೊಂದು ಕಿವಿ ಮಾತು. ಇದು ಅದರಲ್ಲೂ 15ನೇ ತಾರೀಕು ಹುಟ್ಟಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಇದೊಂದು ಕಿವಿ ಮಾತನ್ನು ಹೇಳ್ತಾ ಇದ್ದೀನಿ. ಯಾವುದಾದ್ರೂ ಒಂದು ಸೆಕ್ಟರಲ್ಲಿ ನೀವು ಸಾಧಿಸ್ತಾ ಹೋಗಿ, ಖಂಡಿತ ನಿಮಗೆ ಆ ಛಲಕ್ಕೆ ಎಲ್ಲೋ ಒಂದು ಕಡೆ ಫಲ ಸಿಕ್ಕತ್ತೆ, ಯಾವುದಾದ್ರೂ ಒಂದು ಟೈಮಲ್ಲಿ ಫಲ ಸಿಕ್ಕತ್ತೆ ಅಂತ ಹೇಳ್ಬೋದು. ಸರಿ ಮೇಡಮ್, ಅಂದರೆ ಈಗ 15ನೇ ನಂಬರ್ ಗಂಡು ಮಕ್ಕಳಿಗೆ ಹೆಣ್ಮಕ್ಳಿಗೆ ಯಾವ ರೀತಿ ಲಕ್ ತಂದು ಕೊಡುತ್ತೆ ಅಂತ ಹೇಳಿದರೆ, ಇನ್ನು ಈ ಗಾಡಿಯಲ್ಲಿ 15ನೇ ನಂಬರ್ ಇರುತ್ತೆ, ಹಾಗೆ ನಾವು ಯೂಸ್ ಮಾಡುವಂಥ ಮೊಬೈಲ್ ನಂಬರಲ್ಲೂ ಕೂಡ 15ನೇ ನಂಬರ್ ಇರುತ್ತೆ. ಆ ರೀತಿ ಇದ್ದಾಗ ಯಾವ ರೀತಿ ಅದು ಲಕ್ಕ ಹೇಗೆ ಅಂತ ನೋಡಿ, 15 ಅನ್ನೋ ನಂಬರು ನಿಮ್ಮ ಫೋನ್ ನಂಬರಲ್ಲಾಗಿರ್ಬೋದು, ನಿಮ್ಮ ಮನೆ ನಂಬರಲ್ಲಾಗಿರ್ಬೋದು, ಅಥವಾ ನಿಮ್ಮ ವೆಹಿಕಲಲ್ಲಿ 15 ಎಲ್ಲಿ ಪಕ್ಕ ಪಾಸ್ ಆಗಿರುತ್ತೋ ಅವ್ರಿಗೆ ಲಕ್ ಜಾಸ್ತಿ. ಲಕ್ ಅಂತ ಅಂದರೆ ಅದೃಷ್ಟ ಹುಡ್ಕೊಂಡು ಬರುತ್ತೆ. ನೋಡಿ, ಇವಾಗ ಡಿ ಕೆ ಶಿವಕುಮಾರ್ ಅವರು ಫಸ್ಟು 6 ಅನ್ನೋದನ್ನು ಯೂಸ್ ಮಾಡ್ತಿದ್ರು, ಆಮೇಲೆ ಅವಾಗ ಅಷ್ಟೊಂದು ಅವ್ರಿಗೆ ಸಕ್ಸಸ್ ಕೊಡ್ತಿರ್ಲಿಲ್ಲ. ಯಾವಾಗ 15 ಅನ್ನೋ ನಂಬರ್ ಅವ್ರ ಗಾಡಿ ನಂಬರಿಂದ ಚೇಂಜ್ ಮಾಡ್ಕೊಳ್ತಾ ಹೋದ್ರು, ಅವಾಗಿಂದ ಅವರ ಲಕ್ ಜಾಸ್ತಿ ಆಯ್ತಾ ಹೋಯಿತು. ಯಾವುದ್ರಲ್ಲೂ ಅವರು ಸೋಲನ್ನು ಕಂಡಿಲ್ಲ. ಹೀಗೆ ಈ 15 ಅನ್ನೋ ನಂಬರು ಎಲ್ಲೆಲ್ಲಿ ಪಾಸ್ ಆಗುತ್ತೋ ಅಲ್ಲೆಲ್ಲ ತುಂಬ ಅದೃಷ್ಟ ಜಾಸ್ತಿ, ಲಕ್ ಜಾಸ್ತಿ. ನಾವು ಅಂದ್ಕೊಳ್ಳೋ ಅಂಥ ಕೆಲಸನ ಮಾಡಿಸುತ್ತೆ. ಅಂದರೆ ಅಂದ್ಕೊಳ್ಳೋ ಕೆಲಸ ಎಲ್ಲ ಪಾಸಿಟಿವ್ ಆಗ್ತಾ ಹೋಗುತ್ತೆ. ಅಂದರೆ ನೀವು ಹೇಳ್ತಿದ್ದಾಗ ಈ ಡಿ ಕೆ ಶಿವಕುಮಾರ್ ಅವರ ಹುಟ್ಟಿದ ದಿನಾಂಕ ಕೂಡ 15, ಹಾಗೆ ಅವರ ಗಾಡಿಯಲ್ಲೂ ಕೂಡ 15ನೇ ನಂಬರ್ ಪಾಸ್ ಆಗಿದೆ. 15 ಅನ್ನೋ ನಂಬರ್ ಪಾಸ್ ಆಗಿರೋದಕ್ಕೆ, ಪಾಸ್ ಆದಾಗ ಅವ್ರ ಕೆಲಸಗಳೆಲ್ಲ ಪಾಸಿಟಿವ್. ಅಂದರೆ ಅವ್ರ ಕೆಲಸ ಒಂದೊಂದಾಗಿ ಆಗ್ತಾ ಬಂದಿದೆ. ಅವ್ರೇನು ಅಂದ್ಕೊಂಡಿರ್ತಾರೆ ಅದನ್ನು ರೀಚ್ ಮಾಡ್ತಾರೆ, ಗೋಲ್ನ ರೀಚ್ ಮಾಡ್ತಾರೆ ಅಂತ ಹೇಳ್ಬೋದು. ಸರಿ ಮೇಡಮ್, ಇನ್ನು ಇವತ್ತಿನ ದಿನ ವಿಶೇಷವಾಗಿ ಪುಷ್ಯ ನಕ್ಷತ್ರ ಇದೆ. ಪುಷ್ಯ ನಕ್ಷತ್ರದ ಬಗ್ಗೆ ಹೇಳೋದಾದ್ರೆ ಅಂತ ನೋಡಿ, ಇವತ್ತು ಕಟಕ ರಾಶಿ ಪುಷ್ಯ ನಕ್ಷತ್ರ. ಕಟಕ ರಾಶಿ ಅಂದಿದ ತಕ್ಷಣ ನೋಡಿ, ಇವತ್ತು ನೀವು ಎಲ್ಲೇ ನಿಂತ್ಕೊಂಡು ನೋಡಿದ್ರೂ ಸಂಜೆ ಕಾಣಿಸುತ್ತೆ ನಿಮಗೆ ಗುರು ಮತ್ತು ಚಂದ್ರ ಒಟ್ಟಿಗೆ ಇರ್ತಾರೆ. ಇವತ್ತು ಗುರು ಮತ್ತು ಚಂದ್ರ ಒಟ್ಟಿಗೆ ಇರೋದು ಒಂದು ಯೋಗ, ಗಜಕೇಸರಿ ಯೋಗ ಅಂತ ಹೇಳ್ತೀವಿ. ಬಟ್ ಇವತ್ತು ಕಟಕ ರಾಶಿಯಲ್ಲಿ ಚಂದ್ರ ಮತ್ತು ಗುರು ಒಂದೇ ಸಂಧಿಸ್ತಾರೆ. ಇದು 2-2.5 ದಿನ ಇರುತ್ತೆ. ಸೊ ಇವತ್ತಿನ ದಿನ ಪುಷ್ಯ ನಕ್ಷತ್ರ, ಅದರಲ್ಲೂ ಬುಧವಾರ ಪುಷ್ಯ ನಕ್ಷತ್ರ ಆಗಿರೋದ್ರಿಂದ ಇವತ್ತು ನೋಡಿ, ಯಾರಿಗೆಲ್ಲ ಕೋರ್ಟ್ ಕೇಸ್ ಕೆಲಸ, ಅದರಲ್ಲೂ ಕಟಕ ರಾಶಿಯವರಾಗಿರ್ಬೋದು ಅಥವಾ ಪುಷ್ಯ ನಕ್ಷತ್ರದವ್ರಿಗಾಗಿರ್ಬೋದು, ಕೋರ್ಟಿಗೆ ಸಂಬಂಧಪಟ್ಟಂತಹ ಕೋರ್ಟ್ ಕೇಸು ಅಥವಾ ಗೌರ್ಮೆಂಟಿಗೆ ಸಂಬಂಧಪಟ್ಟಂತಹ ಯಾವುದೇ ಅಡೆತಡೆಗಳಿದ್ದರೂ ಕೂಡ ಅವರ ಒಂದು ಸಂಬಂಧದಲ್ಲಿ ಕೆಲವೊಂದು ಜಗಳಗಳು, ಮತ್ತು ಏನಾದರೂ ಆಸ್ತಿ ವಿಚಾರವಾಗಿ, ಪ್ರಾಪರ್ಟಿ ವಿಚಾರವಾಗಿ ಯಾವುದಾದ್ರೂ ಒಂದು ಡಿಸ್ಟರ್ಬೆನ್ಸ್ ನಡೀತಾ ಇದ್ದರೆ, ಅಥವಾ
ರಿಯಲ್ ಎಸ್ಟೇಟ್ ಮಾಡೋರಿಗೆ ತೊಂದರೆ ಆಗ್ತಾ ಇರುತ್ತೆ, ಕೆಲವೊಂದು ಕಡೆ ದುಡ್ಡು ಹಾಕಿ ಸ್ಟಕ್ ಆಗಿರ್ತಾರೆ, ಇಂಥವ್ರಿಗೆಲ್ಲರಿಗೂ ಕೂಡ ಇವತ್ತು ಕೆಂಪು ಹೂವು ಅಥವಾ ಕೆಂಪು ಬಣ್ಣದ ಬಟ್ಟೆಯನ್ನು ಧರಿಸ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ಅಥವಾ ಕೆಂಪು ಹೂವನ್ನು ತಗೊಂಡೋಗಿ ನೀವು ಸುಬ್ರಹ್ಮಣ್ಯನ ಒಂದು ಟೆಂಪಲಲ್ಲಿ ಕೊಟ್ಟು ಪೂಜೆ ಮಾಡಿಸಿದ್ರು ಕೂಡ, ಪ್ರೇಯರ್ ಮಾಡಿಕೊಂಡ್ರು ಕೂಡ ನಿಮ್ಮ ಕೋರ್ಟು ಕೇಸ್ ಪ್ರಾಬ್ಲಮಿಂದ ಹೊರಗಡೆ ಬರ್ತೀವಿ. ಏನೂ ಬೇಡ, ಮನೆಯಲ್ಲೇ ಒಂದೆರಡು ಕೆಂಪು ಬಣ್ಣದ ಹೂವನ್ನು ಇಟ್ಟು ನಿಮ್ಮ ಮನೆಯಲ್ಲಿ ಕೂಡ ನೀವು ಪೂಜೆ ಮಾಡಿಕೊಂಡ್ರು ಕೂಡ ಇವತ್ತಿನ ಒಂದು ಪ್ರೇಯರು ಏನು ನೀವು ಅಂದ್ಕೊಳ್ತೀರಾ, ನನ್ನ ಕೋರ್ಟ್ ಕೇಸ್ ಪ್ರಾಬ್ಲಮ್ ಇರ್ತಕ್ಕಂಥದ್ದು, ಪ್ರಾಪರ್ಟಿ ವಿಷಯದಲ್ಲಿ ಎಲ್ಲಾದರೂ ತೊಂದರೆ ಆಗ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಕ್ಲಿಯರ್ ಆಗ್ತಾ ಬರ್ತದೆ. ಯಾಕೆ ಅಂತಂದರೆ ಇವತ್ತು ಪಾರ್ವತಿ ದೇವಿ ಸುಬ್ರಹ್ಮಣ್ಯನಿಗೆ ವೇಲ್ ಕೊಟ್ಟಂತಹ ಒಂದು ದಿನ, ಒಂದು ನಕ್ಷತ್ರ ಆಗಿರುತ್ತೆ, ಪುಷ್ಯ ನಕ್ಷತ್ರದಲ್ಲೇ ಕೊಟ್ಟಿರ್ತಾರೆ. ಹಾಗಾಗಿ ಇವತ್ತಿನ ದಿನ ತುಂಬ ಏನು ಕೇಳ್ಕೊಂಡ್ರೂ ಆಗತ್ತೆ. ಸರಿ ಮೇಡಮ್, ಇಷ್ಟೊತ್ತು ನಮ್ಮ ವೀಕ್ಷಕರಿಗೆ 15ನೇ ಡೇಟ್ ಯಾವ ರೀತಿಯಾಗಿ ಫಲ ತಂದುಕೊಡುತ್ತೆ, ಲಕ್ಕ ಅನ್ಲಕ್ಕ ಅದರ ವಿಚಾರವಾಗಿ ಸಾಕಷ್ಟು ಮಾಹಿತಿನ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಮೇಡಮ್ ನಿಮಗೆ. ನೋಡಿ, ಇವತ್ತು ಪುಷ್ಯ ನಕ್ಷತ್ರ ಅದ್ರ ಬಗ್ಗೆನೂ ಸಾಕಷ್ಟು ಮಾಹಿತಿನ ಹೇಳಿದೆ. ಇದ್ರ ಜೊತೆಗೆ ನಮ್ಮಲ್ಲಿ ಸಿಗ್ತಕ್ಕಂತಹ ಕುಬೇರ ಸ್ಟೋನು, ಕುಬೇರ ಬ್ರೇಸ್ಲೆಟನ್ನು ಯೂಸ್ ಮಾಡಿದ್ರೆ ಅವರ ಕೋರ್ಟು ಕೇಸು ಪ್ರಾಬ್ಲಮಿಂದ ಹೊರಗಡೆ ಬರ್ತಾರೆ. ಅದಕ್ಕೆ ಅಂತಲೇ ಕೆಲವೊಂದು ಸ್ಟೋನನ್ನು ಕೊಡ್ತೀನಿ, ಅದನ್ನು ಯೂಸ್ ಮಾಡಿ. ಖಂಡಿತವಾಗ್ಲೂ ನಿಮಗೆ ಆ ಕೋರ್ಟ್ಗೆ ಸಂಬಂಧಪಟ್ಟಿದ್ದು ಮತ್ತು ಜಮೀನಿಗೆ ಸಂಬಂಧಪಟ್ಟಿದ್ದು ಎಂಥದ್ದೇ ಪ್ರಾಬ್ಲಮ್ ಇದ್ದರೂ ಕೂಡ ಅದರಿಂದ ಹೊರಗಡೆ ಬರ್ತೀರಿ ಅಂತ ಹೇಳ್ತಾ, ಇಷ್ಟೊತ್ತು ನನ್ನ ಒಂದು ಕಾರ್ಯಕ್ರಮ ನೋಡಿರೋ ಎಲ್ಲ ನನ್ನ ವೀಕ್ಷಕರಿಗೂ ಕೂಡ ನನ್ನ ಒಂದು ಧನ್ಯವಾದಗಳನ್ನ ತಿಳಿಸ್ತೀನಿ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ಕೂಡ ಒಂದು ಇಂಟ್ರೆಸ್ಟಿಂಗ್ ಟಾಪಿಕನ್ನು ಮೀತಾ ಅವರು ನಿಮ್ಮ ಜೊತೆ ಹಂಚ್ಕೊಂಡಿದ್ದಾರೆ. 15ನೇ ಡೇಟ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ, ಹಾಗೆ ಪುಷ್ಯ ನಕ್ಷತ್ರದ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ದಾರೆ. ನಿಮಗೂ ಕೂಡ ಇದ್ರ ಬಗ್ಗೆ ಮತ್ತಷ್ಟು ಅವ್ರ ಜೊತೆ ಮಾತಾಡಬೇಕು, ಮತ್ತಷ್ಟು ಏನಾದರೂ ಕೇಳಬೇಕು ಅಂತಂದರೂ ಕೂಡ ಇವತ್ತು ಕರೆ ಸಿಕ್ಕಿಲ್ಲ ಅಂತ ಅಂದ್ಕೊಳ್ಬೇಡಿ. ನಮ್ಮ ಡಿಸ್ಪ್ಲೇಯಲ್ಲಿ ಏನು ಸ್ಕ್ರಾಲ್ ಆಗ್ತಾ ಇದೆ, ನೇರ ಭೇಟಿಗಾಗಿ ಕರೆ ಮಾಡಿ ಅಂತ, ಆ ನಂಬರ್ಗೆ ನೀವು ಕರೆಯನ್ನು ಮಾಡಿ ಮೀತಾ ಅವ್ರನ್ನ ನೇರವಾಗಿ ಭೇಟಿ ಮಾಡ್ಬೋದು. ಹಾಗೆ ನಿಮ್ಮ ಜೀವನದಲ್ಲಿ ಏನೇ ಸಮಸ್ಯೆ ಆಗಿರ್ಬೋದು ಅದೆಲ್ಲದಕ್ಕೂ ಕೂಡ ನಿಮ್ಮ ಭವಿಷ್ಯ ಅಂದರೆ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿ ಅದಕ್ಕೆ ಯಾವ ರೀತಿಯಾದಂಥ ಪರಿಹಾರವನ್ನು ಕೊಡಬೇಕು, ಹಾಗೆ ಯಾವ ರೀತಿಯಾದಂಥ ಸ್ಟೋನನ್ನು ಅದಕ್ಕೆ ಕೊಟ್ಟರೆ ನಿಮಗೆ ಪರಿಹಾರ ಸಿಗುತ್ತೆ ಅನ್ನುವಂಥದ್ದನ್ನು ಕೂಲಂಕುಷವಾಗಿ ಅವರು ಪರಿಶೀಲಿಸಿ ಅದಕ್ಕೆ ಒಂದು ಪರಿಹಾರವನ್ನು ಕೂಡ ನಿಮಗೆ ತಂದು ಕೊಡ್ತಾರೆ. ಹಾಗೆ ಈ ಕಾರ್ಯಕ್ರಮವನ್ನು ಇಷ್ಟೊತ್ತು ನೋಡಿದಂಥ ನಿಮಗೂ ಕೂಡ ಧನ್ಯವಾದಗಳು. ನೋಡ್ತಾ ಇರಿ PNS ವಿಸ್ತಾರ ನ್ಯೂಸ್, ಇದು ನೇರ ನಿಖರ ಜನಪರ.